ನಮಸ್ಕಾರ ಗೆಳೆಯರೆ. ನೋಡಿ, ನಾವು ಈಗ ನಮ್ಮ ಕಿಚನ್ನಲ್ಲಿ ತಿಂಡಿ ತಿನಿಸು ಮಾಡೋಕ್ಕೆ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಅವಾಗವಾಗ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಟ್ರಾನ್ಸ್ಪರೆನ್ಸ್ ಆಗಿ ಇರಲಿ ಎಲ್ಲನೂ ಅಂತ. ಇದು ಮಲ್ಟಿಗ್ರೇನ್ ಆಟ. ಇದು ಮಲ್ಟಿಗ್ರೇನ್ ಆಟ ಅಂದರೆ ಇದರಲ್ಲಿ ನಾವು ಸಜ್ಜಿ, ಜೋಳ ಮತ್ತು ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಮೆಂತೆ ಇದೆಲ್ಲ ಹಾಕಿಬಿಟ್ಟು ಬೀಸ್ಕೊಂಡ್ಬಂದಿದ್ದೇವೆ. ಸಜ್ಜಿ, ಜೋಳ, ಅಕ್ಕಿ, ಉದ್ದಿನಬೇಳೆ ಸಮ ಪ್ರಮಾಣ, ಒಂದು ಸ್ವಲ್ಪ ಮೆಂತೆ ಹಾಕಿ ಬೀಸ್ಕೊಂಡ್ಬಂದಿದ್ದೇವೆ. ಇದ್ರದ್ದು ಈಗ ಮಲ್ಟಿಗ್ರೇನ್ ಆಟದ್ದು ದೋಸೆ ಮಾಡ್ತಾ ಇದ್ದೇವೆ. ಇದಕ್ಕೆ ಏನೇನು ಹಾಕ್ತಾ ಇದ್ದಾರೆ ನಮ್ಮ ಭಟ್ರು ಅಂದರೆ, ಇವರು ನಮ್ಮ ರಾಘವೇಂದ್ರ ಭಟ್ರು. ಅದಕ್ಕೆ ಈಗ ಇದನ್ನ ಕ್ಯಾರೆಟು ಮತ್ತು ಮೂಲಂಗಿ ತುರಿತಾ ಇದ್ದಾರೆ, ಅದಕ್ಕೆ ಹಾಕಬೇಕು, ತುರಿದು ಹಾಕಬೇಕು. ಆಮೇಲೆ ಇದು ಪುದೀನನ ಬಿಡಿಸಿ ತೊಳೆದ್ಬಿಟ್ಟು ಬಿಡಿಸಿ ಕಟ್ ಮಾಡಿದರೆ ಇದನ್ನು ಗ್ರೈಂಡ್ರಿಗೆ ಹಾಕಬೇಕು, ಮಿಕ್ಸಿಗೆ ಹಾಕಬೇಕು. ಇದ್ರ ಜೊತೆ ಶುಂಠಿ ಹಾಕಿ ಮಿಕ್ಸಿಗೆ ಹಾಕಬೇಕು. ಆಮೇಲೆ ಕೊತ್ತಂಬರಿ, ಇದನ್ನು ಮಿಕ್ಸಿಗೆ ಹಾಕಂಗಿಲ್ಲ, ಡೈರೆಕ್ಟ್ ಇದನ್ನು ತುರಿದ್ಬಿಟ್ಟು ಅಷ್ಟೇ ಹಾಕೋದು. ಇದ್ರ ಜೊತೆ ಈರುಳ್ಳಿ ಕಟ್ ಮಾಡಿ ಹಾಕ್ಬೇಕು ಸಣ್ಣಗೆ. ಏನು ಮಾಡಿದ್ದಾರೆ ಅಂದ್ರೆ ಅಲ್ಲಿ ತೋರಿಸಿದ್ನಲ್ಲ ಹಿಟ್ಟು, ಮಲ್ಟಿಗ್ರೇನ್ ಹಿಟ್ಟನ್ನು ಸ್ವಲ್ಪ ನೆನೆಯಿಟ್ಟಿದ್ದಾರೆ. 1 ಕಪ್ ಹಿಟ್ಟಿಗೆ 3 ಕಪ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅಜಿವಾನ ಅಂದರೆ ಓಂ ಕಾಳು, ಸ್ವಲ್ಪ ಉಪ್ಪು, ಇದಕ್ಕೇನು ಸೋಡಾ ಬೇಕಿಲ್ಲ, ಸುಬ್ಬಿರುವಂಥ ಪುದೀನ, ಕರಿಬೇವು ಮತ್ತು ಶುಂಠಿ ಆ ಪೇಸ್ಟ್ ಹಾಕಿದ್ದಾರೆ. ಈಗ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈಗ ದೋಸೆಗೆಲ್ಲ ರೆಡಿಯಾಗಿದೆ. ದೋಸೆ ಹಾಕ್ತಾರೆ ನಮ್ಮ ಭಟ್ರು. ನೋಡೋಣ ದೋಸೆ ಹೇಗೆ ಬರುತ್ತಂತೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೀಗಾಗಿದೆ, ಈ ಥರ ಬೇಕು. ತೋರಿಸಿ, ಈ ಥರ ತಿಳಿಯಾಗಿರಬೇಕು. ಈಗ ಹೋಟೆಲಲ್ಲಿ ರವೆ ದೋಸೆ ಹಾಕ್ತಾರಲ್ಲ ಆ ಥರ ಇರಬೇಕು, ಚೆನ್ನಾಗಿ ಬರುತ್ತೆ. ನಾವೀಗ 3 ದೋಸೆ ಹಾಕ್ತೇವೆ, ಒಂದೊಂದು ಸೈಡು 6 ದೋಸೆ ಬರುತ್ತೆ ಒಟ್ಟಿಗೆ. ಸೊ ತಿನ್ನಕ್ಕೂ ಆರೋಗ್ಯಕರ ಪೌಷ್ಟಿಕ ಆಹಾರ ಆಗುತ್ತೆ. ಮತ್ತು ಎಲ್ಲ ತರಕಾರಿ ಇರುತ್ತೆ. ಅದ್ರ ಜೊತೆ ಸಜ್ಜಿ, ಜೋಳ, ಆಮೇಲೆ ಏನದು ಉದ್ದಿನಬೇಳೆ, ಅಕ್ಕಿ ಎಲ್ಲ ಸೇರಿರುತ್ತೆ. ಮತ್ತು ಎಲ್ಲ ಥರ ತರಕಾರಿ ಇರುತ್ತೆ. ಇದಕ್ಕೆ ಬೇಕಂದ್ರೆ ಮತ್ತು ನೀವು ಇನ್ನೂ ಏನಾರು ಬೇರೆ ಸೊಪ್ಪು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ದೋಸೆ, ಎಷ್ಟು ಚೆನ್ನಾಗಿ ಬೆಂದಿರ್ತಾವ ಮತ್ತು ಸಾಫ್ಟಾಗಿ ಇರ್ತಾವ. ನೋಡಿ ದೋಸೆ ರೆಡಿ ಇದೆ, ಎಷ್ಟು ಸಾಫ್ಟಾಗಿದ್ದಾವ ನೋಡಿ. ನಿಧಾನಾಗಿ ಬೆಂದಿಸ್ಬೇಕು, ತುಂಬ ಚೆನ್ನಾಗಿರುತ್ತೆ. ಇದಾಗ ಸಾಫ್ಟಾಗಿರುತ್ತೆ. ಏಕ್ದಮ್ ಹೋಟೆಲಲ್ಲಿ ರವೆ ದೋಸೆ ಮಾಡ್ತಾರಲ್ಲ ಆ ಥರ ಸ್ಟೈಲಲ್ಲಿ ಆಗುತ್ತೆ. ಬಟ್ ಇದು ಸಾಫ್ಟ್ ಇರುತ್ತೆ, ಅದು ಸಾಫ್ಟ್ ಆಗಲ್ಲ ರವೆ ದೋಸೆ. ಆ ಥರ ನೋಡೋಕ್ಕೆ ನಿಮ್ಗೆ ಅನಿಸುತ್ತೆ. ತರಕಾರಿ ಎಲ್ಲ ಬೆಂದಿರುತ್ತೆ, ಅದಕ್ಕೊಂದು ಅದ್ರ ಜೊತೆ ಒಂದು ಚಟ್ನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಟ್ರೈ ಮಾಡ್ಬೋದು. ಹೆಲ್ದಿ ಫುಡ್ಡು, ಒಳ್ಳೆ ಆರೋಗ್ಯಕರ ಫುಡ್ಡು. ಕೊಟ್ಬಿಡಮ್ಮ.